ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನೀ ಕೊಡೆ ನಾ ಬಿಡೆ ಅನ್ನುವಂತಿದೆ. ಈ ಮಧ್ಯೆ ಈ ಕುರ್ಚಿ ಕಚ್ಚಾಟ ಸಿಎಂ ಡಿಸಿಎಂ ಜೊತೆ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದಾರೆ. ಒಂದ್ ಕಡೆ ಕುರ್ಚಿ ಕಚ್ಚಾಟ ಕಳೆದ 2.5 ವರ್ಷದಿಂದನೂ ನಡೀತಾನೆ ಇದೆ. ಇಬ್ಬರೂ ನಾಯಕರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ. ಮತ್ತೆ ಅದೇ ಕತೆ ಅದೇ ವ್ಯಥೆ. ಒಂದ್ ಕಡೆ ನೋಡಿ, ಸಂಪುಟ ಪುನರಚನೆಯದ್ದೇ ಮಾತುಕತೆಗಳು ಕೇಳಿ ಬರ್ತಾ ಇದ್ದಾವೆ. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ 30 ನಿಮಿಷಗಳ ಸಂಧಾನ ಮಾತುಕತೆ ನಡೆಸಿದ್ದಾರೆ. ಜಕ್ಕೂರು ಏರೋಡ್ರಮ್ನಲ್ಲಿ ಸಿಎಂ ಡಿಸಿಎಂ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿದ್ರು. ಇದಾದ ಬಳಿಕ ಡಿಸಿಎಂ ಡಿಕೆಶಿ ಜೊತೆ 40 ನಿಮಿಷ ರಹಸ್ಯ ಮಾತುಕತೆ ಕೂಡ ಆಡಿದ್ದಾರೆ. ರೈಟ್ ಟೈಮ್ ರೈಟ್ ಡಿಸಿಷನ್. ತಾಳ್ಮೆಯಿಂದ ಇರಲಿಕ್ಕೆ ಹಾಗಾದ್ರೆ ರಾಜ್ಯ ಉಸ್ತುವಾರಿ ಡಿಸಿಎಂಗೆ ಸೂಚಿಸಿದ್ರಾ? ಮತ್ತೆ ಅದೇ ಕತೆ ಅದೇ ವ್ಯತ್ಯನ. ಹಾಗಾದ್ರೆ ಒಂದ್ ಕಡೆ 30ಕ್ಕಿಂತ ಹೆಚ್ಚು ಶಾಸಕರುಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಹೊಸಬರಿಗೊಂದು ಅವಕಾಶ ಕೊಡಿ, ನಾವು ಕೂಡ ಪಕ್ಷದಲ್ಲಿ ಸಾಕಷ್ಟು ದುಡಿದಿದ್ದೀವಿ ಅಂತ. ಅದಾದ ಮೇಲೆ ಇದುವರೆಗೂ ಕೂಡ ಸಿಎಂ ಹೇಳ್ತಾ ಇದ್ರು, ನಾನೇ ಸಿಎಂ 5 ವರ್ಷ ನಾನೇ ಮುಂದುವರಿತೀನಿ ಅಂತ. ಮತ್ತೆ ಸಿದ್ದರಾಮಯ್ಯನವ್ರ ಪುತ್ರನ್ನು ಕೂಡ ನಮ್ಮ ಅಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ. ಒಂದ್ ಕಡೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರ ಹಾಗಾದ್ರೆ? ಇನ್ನೊಂದು ಕಡೆ ಸಾಕಷ್ಟು ಪ್ರಯತ್ನಗಳು ವಿಫಲವಾದರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್. ಹಾಗಾದ್ರೆ ಪ್ರಾರ್ಥನೆ ಏನಾದರೂ ಕೈಗೂಡ್ತಾ ಇದೆಯಾ? ಇನ್ನು ಸತೀಶ್ ಜಾರಕಿಹೊಳಿ ಜೊತೆ ಮಾತುಕತೆ ಬಗ್ಗೆನೂ ಡಿ ಕೆ ಜೊತೆ ಈಗ ಚರ್ಚೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತಂತೆ ಈಗ ಚರ್ಚೆ ನಡೆಸಿರುವ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಪಕ್ಕನ? ಸದ್ಯಕ್ಕೆ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಕೈ ನಾಯಕರ ನಡೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರ. ಮೊನ್ನೆ ದೆಹಲಿಗೂ ಕೂಡ ಹೋಗಿದ್ರು, ಜೊತೆಗೆ KN ರಾಜಣ್ಣ ಕೂಡ ಹೋಗಿದ್ರು. ಸತೀಶ್ ಜಾರಕಿಹೊಳಿ ಜೊತೆ ಈಗ ರಹಸ್ಯವಾಗಿ ಮಾತುಕತೆ ಆಡಿದ್ದಾರೆ. ಒಂದ್ ಕಡೆ ದೆಹಲಿಗೂ ಕೂಡ ಹೋಗಿದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ನಡೆ ಏನು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರಾ? ಆ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಕೂಡ ಆಗಿತ್ತು. ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆ ಆದ ನಂತರ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೆ ಅಂತ ಹೈಕಮಾಂಡೇ ಹೇಳಿತ್ತು ಅಂತ ಸತೀಶ್ ಜಾರಕಿಹೊಳಿ ಈ ಹಿಂದೆ ಹೇಳಿದ್ರು, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ರೆ ಆ ಸ್ಥಾನ ಏನಾದರೂ ಡಿಕೆಶಿಯಿಂದ ತಪ್ಪು ಹೋಗುತ್ತಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸದ್ಯ ಕೆಪಿಸಿಸಿ ಅಧ್ಯಕ್ಷರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಜೊತೆಗೆ DCM ಕೂಡ ಆಗಿರುವಂತಹ ಡಿ ಕೆ ಶಿವಕುಮಾರ್ ಈಗ 3-4 ಸ್ಥಾನಗಳನ್ನು ಹೊಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದು ಆಪ್ತ ವಲಯದಲ್ಲಿ ಡಿ ಕೆ ಶಿವಕುಮಾರ್ ಕೆಂಗಣ್ಣಿಗೆ ಏನಾದರೂ ಗುರಿಯಾದ್ರ? ಮತ್ತೊಂದು ಕಡೆ ನೋಡಿ, CM ಆಗಬೇಕು ಅಂತ ಯಾವಾಗೆಲ್ಲ ಸಾಕಷ್ಟು ಪಟ್ಟಕ್ಕೋಸ್ಕರ ಆಸೆ ಪಡ್ತಾರೆ, ಸಾಕಷ್ಟು ಆ್ಯಕ್ಟಿವ್ ಆಗ್ತಾರೆ, ಆ ಸಂದರ್ಭದಲ್ಲೆಲ್ಲ ಸಿದ್ದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ದಲಿತ CM ಪ್ಲೇ ಕಾರ್ಡನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಅದು ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಒಂದು ಕಡೆ ಈಗ ಮಾತುಕತೆ ಆಡಿದಾರಲ್ಲ, ಅದು ಏನಾದರೂ ವರದಾನ ಆಗ್ಬೋದಾ ಡಿ ಕೆ ಶಿವಕುಮಾರ್ಗೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಈಗ ದೆಹಲಿ ನಾಯಕರನ್ನು ಭೇಟಿಯಾದಂತಹ ಸಂದರ್ಭದಲ್ಲೆಲ್ಲ ಸಾಕಷ್ಟು ಕುತೂಹಲ ಆಗ್ತಾ ಇರ್ತದೆ, ಏನು ಬದಲಾವಣೆ ಆಗ್ಬೋದು ಅಂತ. ಈ ಗ್ಯಾಪಲ್ಲಿ 30ಕ್ಕಿಂತ ಹೆಚ್ಚು ಜನ ಸಚಿವಾಕಾಂಕ್ಷಿಗಳು, ಶಾಸಕರುಗಳು ಈಗ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ, ನಮಗೊಂದು ಅವಕಾಶ ಕೊಡಿ, ಸಂಪುಟ ಪುನರಚನೆ ಮಾಡಿ ಅಂತ.